ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿಂದ ಕೇವಲ 25 ಕಿಲೋಮೀಟ್ರಲ್ಲಿ ಈ ಥರ ಒಂದು ಅದ್ಭುತ ಸ್ಥಳ ಇದೆ ಅಂದರೆ ನೀವು ನಂಬ್ತೀರಾ? ಹೌದು, ನೀವು ನಂಬಲೇಬೇಕು. ಅದುವೇ ಶ್ರೀ ಅಕ್ಕಯ್ಯಮ್ಮನ ಬೆಟ್ಟ. ಅಂದರೆ ಇದು ಅಕ್ಕಯ್ಯಮ್ಮ ಬೆಟ್ಟ ಅಂತ ಕರೀತಾರೆ. ಅಂದರೆ ವಾರಕ್ಕೆ 3 ದಿನ ಮಾತ್ರ ಇಲ್ಲಿ ವಿಶೇಷವಾಗಿ ಅಂದರೆ ಮಂಗಳವಾರ, ಶುಕ್ರವಾರ, ಈ ಭಾನುವಾರ ರಜೆ ಇರೋದ್ರಿಂದ ಬರ್ತಾರೆ. ಸಪ್ತಮಾತೃಕೆಯರು, 7 ಜನ ಅಕ್ಕ ತಂಗಿಯರು, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ದುರ್ಗಾ ಅಂತ. ಸ್ನೇಹಿತರೆ, ಅಕ್ಕಯ್ಯಮ್ಮ ಬೆಟ್ಟಕ್ಕೆ ಹೇಗೆ ಹೋಗಬೇಕು ಅಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗೋ ದಾರಿಯಲ್ಲಿ ಹುಣಸ್ಮಾರಳ್ಳಿ ಅಂತ ಬರುತ್ತೆ. ಅಲ್ಲಿ ನೀವು ಸರ್ವಿಸ್ ರೋಡ್ ತಗೊಂಡಾಗ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಗೆ ರೈಟ್ ಸೈಡಲ್ಲಿ ನಿಮಗೆ ಶ್ರೀ ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅಂತ ಸಿಗುತ್ತೆ. ಅಲ್ಲಿಂದ ಬರೀ 2 ಕಿಲೋಮೀಟರ್ ದೂರದಲ್ಲಿ ಅಕ್ಕಯ್ಯಮ್ಮನ ಬೆಟ್ಟ ಇದೆ. ಇಲ್ಲಿ ಶೇರ್ ಆಟೋ ಸಹ ಇದೆ, ಬಸ್ ಫೆಸಿಲಿಟಿಯೂ ಸಹ ಇದೆ. ಒನ್ ಡೇ ಟ್ರಿಪ್ಪಿಗೆ ಅಕ್ಕಯ್ಯಮ್ಮನ ಬೆಟ್ಟ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್. ಇದು ದೇವಸ್ಥಾನವೂ ಹೌದು, ಆಮೇಲೆ ಒಳ್ಳೆ ಸೀನರಿ ಪ್ಲೇಸ್ ಸಹ ಇದೆ. ಅಕ್ಕಯ್ಯಮ್ಮನ ಬೆಟ್ಟಕ್ಕೆ ಮೆಟ್ಲತ್ಕೊಂಡು ಸಹ ಹೋಗ್ಬೋದು. 156 ಸ್ಟೆಪ್ಸ್ ಇದೆ. ಹಾಗೆ ಓನ್ ವೆಹಿಕಲಲ್ಲಿ ದೇವಸ್ಥಾನದವರೆಗೂ ಹೋಗ್ಬೋದು. ಇದು ಮೆಟ್ಲತ್ತಕ್ಕೆ ಮೇನ್ ಎಂಟ್ರೆನ್ಸು. ಮತ್ತು ಮೆಟ್ಲತ್ತ ಕಡೆ ಎದುರುಗಡೆಯೇ ಬಸ್ ಸ್ಟ್ಯಾಂಡ್ ಇದೆ. ಬಸ್ಸಲ್ಲಿ ಬರೋರು ಇಲ್ಲಿ ಬಂದು ಇಳ್ಕೊಬೋದು. ಓನ್ ವೆಹಿಕಲಲ್ಲಿ ಬರೋರು ದೇವಸ್ಥಾನದವರೆಗೂ ಬರ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನಕ್ಕೆ ಹೋಗೋ ದಾರಿ. ಅಕ್ಕಯ್ಯಮ್ಮನ ಬೆಟ್ಟ ಧಾರ್ಮಿಕ ಸ್ಥಳನೂ ಹೌದು, ಹಾಗೆ ಒಳ್ಳೆ ಬ್ಯೂಟಿಫುಲ್ ಪ್ಲೇಸು ಹೌದು. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಈಗ ಪಾರ್ಕಿಂಗ್ ಪ್ಲೇಸ್ ಬಂತು. ಇಲ್ಲಿ ಜಾತ್ರೆ ರೀತಿಯ ಅನುಭವ ಆಗೋದಂತೂ 100% ಗ್ಯಾರಂಟಿ. ಕೆಲವರು ಚಪ್ಪಲಿನ ಇಲ್ಲೇ ಬಿಡಿ ಅಂತಾರೆ, ಇನ್ನು ಕೆಲವರು ದೇವಸ್ಥಾನಕ್ಕೆ ಹಣ್ಣು ಪೂಜಾ ಸಾಮಗ್ರಿ ತೊಗೊಂಡೋಗಿ ಅಂತ ಇರ್ತಾರೆ. ಇನ್ನೊಂದು ಕಡೆ ಕಳ್ಳೆಪುರಿ ಅದು ಇದು ಮಾರ್ತಾ ಇರ್ತಾರೆ. ಮತ್ತು ಮಕ್ಕಳಿಗೆ ಬೇಕಾಗಿರೋ ಆಟ ಸಾಮಾನು ಸಹ ಇಲ್ಲಿ ಮಾರ್ತಾ ಇರ್ತಾರೆ. ಒಳ್ಳೆ ಜಾತ್ರೆಗೆ ಬಂದಂಗೆ ಇರುತ್ತೆ ಇಲ್ಲಿ. ಜಾತ್ರೆ ಆದರೂ ಅನ್ಬೋದು, ಸಂತೆ ಆದರೂ ಅನ್ಬೋದು. ಇಲ್ಲಿಂದ ಒಂದು 100 ಮೀಟ್ರ್ ಮುಂದೆ ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಗಂಗೆ ತಾಯಿಗೆ ಪೂಜೆ ಮಾಡ್ತಾ ಇದ್ದಾರೆ. ಇದು ಕೊಳ. ಇಲ್ಲಿ 365 ದಿನನೂ ನೀರಿರುತ್ತೆ. ಎದುರುಗಡೆ ಇರೋದೇ ಮುನೇಶ್ವರ ಸ್ವಾಮಿ ದೇವಸ್ಥಾನ. ಜನ ಜಾಸ್ತಿ ಆಗೋ ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಬಿಡೋಣ ಅಂತ ನಾನು ಕ್ಯೂಯಲ್ಲಿ ನಿಂತ್ಕೊಂಡೆ. ಎದುರುಗಡೆ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜನಗಳು ನೋಡಿ ಎಷ್ಟು ಜನ ಇದ್ದಾರೆ ದೇವ್ರ ದರ್ಶನಕ್ಕೋಸ್ಕರ. ಅಕ್ಕಯ್ಯಮ್ಮ ತಾಯಿಯ ದೇವಸ್ಥಾನದ ಎದುರುಗಡೆನೇ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇರೋದು. ಮಧ್ಯದಲ್ಲಿ ಕೊಳ. ಇದೇ ನೋಡಿ ಅಕ್ಕಯ್ಯಮ್ಮ ತಾಯಿಯ ಗರ್ಭಗುಡಿ. ಜಗನ್ಮಾತೆ ಜಗಜ್ಜನನಿ ಅಕ್ಕಯ್ಯಮ್ಮ, ನನ್ನ ಸ್ನೇಹಿತರ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಮ್ಮ. ತಾಯಿ ದರ್ಶನ ಮುಗಿಸ್ಕೊಂಡು ಹಾಗೆ ಎಲ್ಲರೂ ಮುನೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗ್ತಾರೆ. ಇದು ನೋಡಿ, ಇದು ಮಂಟಪ. ಶ್ರೀ ಅಕ್ಕಯ್ಯಮ್ಮ ಭೋಜನ ಶಾಲೆ. ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಇಲ್ಲಿ ಊಟ ಹಾಕ್ತಾರೆ. ದೇವ್ರ ದರ್ಶನ ಮುಗಿಸ್ಕೊಂಡು ನಾನು ಈಚೆ ಬರೋಷ್ಟೊತ್ತಿಗೆ ಸುಮಾರು ಜನ ಆಲ್ರೆಡಿ ಬರ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಹೇಗಿದೆ ಪ್ಲೇಸು. ಇಲ್ಲಿ ಸುಮಾರು ಕನ್ನಡ ಮೂವಿಗಳ ಶೂಟಿಂಗ್ ನಡೆದಿದೆ.
ಬೆಂಗಳೂರಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿ ಮಾತ್ರ ಇರೋದು ಈ ಪ್ಲೇಸ್ ಇದು. ನಾವು ಈ ಆರ್ಚ್ ಒಳಗಡೆ ಹೋದರೆ ಶ್ರೀರಾಮನ ದೇವಸ್ಥಾನ, ಶ್ರೀ ಶಿವನ ದೇವಸ್ಥಾನ ಹಾಗೂ ಕನ್ನಡಾಂಬೆ ಭುವನೇಶ್ವರಿ ತಾಯಿ ದೇವಸ್ಥಾನ ಸಿಗುತ್ತೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಶ್ರೀರಾಮನ ದೇವಸ್ಥಾನ. ಇಲ್ಲಿ ಶ್ರೀರಾಮ, ಈಶ್ವರ ಮತ್ತು ಬ್ರಹ್ಮ 3 ದೇವರುಗಳು ಒಂದೇ ಸ್ಥಳದಲ್ಲಿದ್ದಾರೆ. ಇದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಅರ್ಚಕರು ನನಗೆ ಅಕ್ಕಯ್ಯಮ್ಮ ದೇವಸ್ಥಾನದ ಮತ್ತು ಮಿಕ್ಕ ಎಲ್ಲ ದೇವಸ್ಥಾನದ ಸಂಪೂರ್ಣ ವಿವರ ನೀಡಿದರು. ನೀವು ಒಮ್ಮೆ ಕೇಳಿ. ಸ್ವಾಮಿ, ಅಕ್ಕಯ್ಯಮ್ಮ ದೇವಸ್ಥಾನ ವಾರ ಫುಲ್ಲು ತೆಗೆದಿರುತ್ತಾ, ಇಲ್ಲಾಂದರೆ ಸಪ್ರೇಟ್ ಕೆಲವು ದಿನ ಮಾತ್ರ ತೆಗೆದಿರುತ್ತಾ? ಅಂದರೆ ಇದು ಅಕ್ಕಯ್ಯಮ್ಮ ಬೆಟ್ಟ ಅಂತ ಕರೀತಾರೆ. ಅಂದರೆ ವಾರಕ್ಕೆ 3 ದಿನ ಮಾತ್ರ ಇಲ್ಲಿ ವಿಶೇಷವಾಗಿ, ಅಂದರೆ ಮಂಗಳವಾರ, ಶುಕ್ರವಾರ, ಈ ಭಾನುವಾರ ರಜೆ ಇರೋದ್ರಿಂದ ಬರ್ತಾರೆ. ಸಪ್ತಮಾತೃಕೆಯರು, 7 ಜನ ಅಕ್ಕ ತಂಗಿಯರು, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ದುರ್ಗಾ ಅಂತ. ಹಂಗೆ ತುಂಬ 81 ಹಳ್ಳಿ ಜನ ಬಂದು ಯುಗಾದಿ ಮುಂಚೆ ಎಲ್ಲ ಅಲ್ಲಿ ದೋಣಿಯಲ್ಲಿ ಸ್ನಾನ ಮಾಡಿಬಿಟ್ಟು ಹರಕೆ ಇದ್ದರೆ, ಏನಾದರೂ ಮಕ್ಕಳಾಗದೇ ಇದ್ದರೆ, ಮದುವೆ ಆಗದೇ ಇದ್ದರೆ, ಆ ರೀತಿ ಎಲ್ಲ ಇಲ್ಲಿ ಕ್ಷೇತ್ರಕ್ಕೆ ಬಂದ ನಂತರ ಎಲ್ಲ ದೇವರ ದರ್ಶನ ಮಾಡ್ಕೊಂಡು ಹೋದರೆ ಖಂಡಿತ ಮಕ್ಕಳಾಗದೇ ಇದ್ದರೆ, ಮದುವೆ ಆಗದಿದ್ದರೆ ಆಗುತ್ತೆ ಅನ್ನೋ ನಂಬಿಕೆ ಆವಾಗಿಂದ ಬಂದಿರತಕ್ಕಂಥ ಪದ್ಧತಿ ಅಕ್ಕಯ್ಯಮ್ಮದ್ದು. ಮುನೇಶ್ವರ ಅಂದರೆ ಕ್ಷೇತ್ರ ಪಾಲಕ ಆಗಿರೋದು. ಅಲ್ಲಿ ಮರಿ ಕಳೀತಾರೆ, ಅಮ್ನೋರಿ ಕಳಿಯಲ್ಲ. ಹಾಗಾಗಿ ಅಲ್ಲೂ ಬರ್ತಾರೆ. ಹಾಗೆ ಮುಗಿಸ್ಕೊಂಡು ಇಲ್ಲಿ ಮೇಲಕ್ಕೆ ರಾಮನ ದೇವಸ್ಥಾನ ದರ್ಶನ ಮಾಡ್ಕೊಂಡು, ರಾಮ ದೇವಸ್ಥಾನ ವಿಶೇಷತೆ ಅಂದರೆ ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕರೀತಾರೆ. ತ್ರಿಮೂರ್ತಿ ಸಂಗಮ, 3 ಜನ ಒಟ್ಟಿಗೆ ಇದ್ದಾರೆ. ಇಲ್ಲಿ ಪ್ರಪಂಚ ನೀವು ಸುತ್ತ ಬಂದರೂ ಎಲ್ಲೂ ಪ್ರಪಂಚದಲ್ಲಿ ಇಲ್ಲ. ಹೀಗಾಗಿ ಒಟ್ಟಿಗೆ ಇಟ್ಟಿದ್ದಾರೆ. ಇಲ್ಲಿ ಹಂಪಿ ವಿದ್ಯಾರಣ್ಯ ಪೀಠಾಧಿಪತಿಗಳಿದ್ರು, ಗುರುಗಳು, ಅವರೇ ಇದೆಲ್ಲ ಪ್ರತಿಷ್ಠಾಪನೆ ಮಾಡೋದು. ಇದು ರಂಗನಾಥ ಸ್ವಾಮಿ, ವಿಶೇಷವಾಗಿ ರಂಗನಾಥ ಸ್ವಾಮಿ, ವಿಷ್ಣುನ ಅವತಾರ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಲಕ್ಷ್ಮೀ ಬೇರೆ ಇದ್ದಾರೆ ಸರಸ್ವತಿ. ಆಮೇಲೆ ಪಕ್ಕದಲ್ಲಿ ಉದ್ಭವಲಿಂಗ ಅಂತಾರೆ, ಭೀಮೇಶ್ವರ ಅಂತ. ಅದು ಸುಮಾರು 150 ವರ್ಷಗಳ ಕಾಲದಿಂದ ಸುಮಾರು ವರ್ಷ ಇದೆ. ಉದ್ಭವಲಿಂಗದ ಪಂಚಮುಖ, 5 ಮುಖ ಇದೆ ಅದಕ್ಕೆ ವಿಶೇಷವಾಗಿ. ಹಾಗಾಗಿ ಅದು ಉದ್ಭವಲಿಂಗ ಆಗಿರೋದು, ಯಾರೂ ಪ್ರತಿಷ್ಠಾಪನೆ ಮಾಡಿರೋದಿಲ್ಲ. ಇಲ್ಲಿ ಅಮ್ಮನವರ ದೇವಸ್ಥಾನ ಅಂದರೆ ಭುವನೇಶ್ವರಿ ಅಕ್ಕಯ್ಯಮ್ಮ ಅಂತ ಕರೀತಾರೆ. ಅಕ್ಕಯ್ಯಮ್ಮ ಅಂದರೆ ಅಲ್ಲಿ ಇದೆ, ಇಲ್ಲೂ ಇದೆ. ಯಾಕಂದರೆ ಅಲ್ಲಿ ವಾರಕ್ಕೆ 3 ದಿವಸ ಪೂಜೆ ಆಗೋದು. ಹೀಗಾಗಿ ಇಲ್ಲಿ ಪ್ರತಿನಿತ್ಯ ಪೂಜೆ ಆಗುತ್ತೆ. ಹೌದು, ಹಂಗಾಗಿ ಇಲ್ಲಿಯೂ ಅಕ್ಕಯ್ಯಮ್ಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ದರ್ಶನ ಆಗದೇ ಇದ್ರೆ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಏನೇ ಹರಕೆ ಇದ್ರೂ ಇಲ್ಲಿಯೂ ಮಾಡ್ಕೊಂಡು ಹೋಗ್ತಾರೆ, ಖಂಡಿತ ತೀರುತ್ತೆ. ಯುಗಾದಿ ಮುಂಚೆ ರಥೋತ್ಸವ ಎಲ್ಲ ಆಗುತ್ತೆ ಇಲ್ಲಿ ಮೇಲ್ಗಡೆಗೆ. ವಿಶೇಷ ದಿನ ಯಾವಾಗ ಸ್ವಾಮಿ? ಇಲ್ಲಿ ಶುಕ್ರವಾರ, ಮಂಗಳವಾರ ವಿಶೇಷ. ಅಂದರೆ ಇಲ್ಲಿ ಯುಗಾದಿಯಲ್ಲಿ ತುಂಬ ರಶ್ ಇರುತ್ತೆ ಆ ಟೈಮಲ್ಲಿ. ಹೌದು, 81 ಜನ ಹಳ್ಳಿಯಿಂದ ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅವಾಗ ಇಲ್ಲಿ ಮತ್ತೆ ಇನ್ಯಾವುದೋ ದೇವಸ್ಥಾನ ಇದೆ ಕೆಳಗಡೆ? ಇಲ್ಲೆಲ್ಲ ಈ ಕೆಳಗಡೆ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆಮೇಲೆ ಅದು ಹಳೆ ಅದು ತುಂಬ ಪುರಾತನದ್ದು. ಅದು ಕಲ್ಲಲ್ಲೇ ಕೆತ್ತನೆ ಮಾಡಿರೋದು, ತುಂಬ ವರ್ಷದಿಂದ ಇದೆ ಸರ್. ಇಲ್ಲಿ ಅಂದರೆ ಕೆಳಗಡೆ ಕಾಳಮ್ಮನ ದೇವಸ್ಥಾನ ಇದೆ. ಸುತ್ತಮುತ್ತ ಹಳ್ಳಿಯಲ್ಲಿ ಯೋಗಿ ನಾರಾಯಣ ಸ್ವಾಮಿ ಅದು ಈಗ ಇತ್ತೀಚೆಗಾಗಿರೋದು ಹೊಸದಾಗಿ. ತುಂಬ ಥ್ಯಾಂಕ್ಸ್ ಸ್ವಾಮಿ, ಧನ್ಯವಾದಗಳು. ನೀವೀಗ ನೋಡ್ತಾ ಇರೋದು ಭುವನೇಶ್ವರಿ ತಾಯಿ ದೇವಸ್ಥಾನ. ಈ ದೇವಸ್ಥಾನ ಉದ್ಭವ ಮೂರ್ತಿ ಶಿವನ ದೇವಸ್ಥಾನ, ಪಂಚಮುಖಿಯ ದೇವಸ್ಥಾನ. ದೇವಸ್ಥಾನದ ಹಿಂದೆ ಈ ಸೀನರಿ ಪ್ಲೇಸ್ ಸಿಗುತ್ತೆ. ತಣ್ಣ ಗಾಳಿ ಜೊತೆ ಸಿಕ್ಕಾಪಟ್ಟೆ ಗಾಳಿ. ಇದು ಯೋಗಿ ಕೈವಾರ ತಾತಯ್ಯನ ದೇವಸ್ಥಾನ.
ಇದು ಕ್ಲೋಸ್ ಆಗಿತ್ತು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಇರುವ ಕಲ್ಯಾಣಿ. ಜನ ಕಸ ಕಡ್ಡಿ ಹಾಕ್ತಾ ಇರ್ತಾರಂತ ಇಲ್ಲಿ ಜಾಲರ ಕಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಮೆಟ್ಟಲುಗಳು. ಆಂಜನೇಯ ಸ್ವಾಮಿ ದೇವಸ್ಥಾನವೂ ಕ್ಲೋಸ್ ಆಗಿತ್ತು, ಆದರೆ ಆಚೆಯಿಂದ ದೇವರ ದರ್ಶನ ಕ್ಲೀನಾಗಿ ಆಯಿತು. ಜೈ ಶ್ರೀರಾಮ್, ಜೈ ವೀರಾಂಜನೇಯ. ಯಾರ್ಯಾರು ಅಕ್ಕಯ್ಯಮ್ಮ ಬೆಟ್ಟ ನೋಡಿಲ್ವೋ, ನೀವು ಒಮ್ಮೆ ಬಂದು ವಿಸಿಟ್ ಮಾಡಿ ನೋಡಿ, ನಿಮಗೆ ಖಂಡಿತ ತುಂಬಾ ಇಷ್ಟ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಅಕ್ಕಯ್ಯಮ್ಮ ತಾಯಿಯ ಭಕ್ತರಾಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ಬಹಳ ಮುಖ್ಯ. ಮತ್ತು ನಿಮಗೆ ಬೇರೆ ಯಾವುದಾದ್ರು ದೇವಸ್ಥಾನಗಳ ಬಗ್ಗೆ, ಪ್ಲೇಸಸ್ ಬಗ್ಗೆ ವಿಡಿಯೋ ಬೇಕಾದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ಸ್ ಮಾಡಿ. ನಾನು ಖಂಡಿತ ಆ ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು.